ನಮಸ್ಕಾರ ಎಲ್ಲರಿಗೂ ಬಸ್ಸು ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ 4ನೇ ಟೆಸ್ಟ್ ಮ್ಯಾಚ್ ಬೌಡರ್ ಗವಾಸ್ಕರ್ ಟ್ರೋಫಿ ಡೇ 1 ಪೋಸ್ಟ್ ಡೇ ಅನಾಲಿಸ್ಗೆ ಸ್ವಾಗತ. ದ ಐಕಾನಿಕ್ MCG ಆಗ್ತಾ ಇರುವಂಥ ಮ್ಯಾಚು ಮಗ. ಡೇ 1 ಹೆಂಗಾಯ್ತು? ಟಾಸ್ ಗೆದ್ದವರು ನಮ್ಮ ಇಂಡಿಯಾ ಅಲ್ಲ ಆಸ್ಟ್ರೇಲಿಯಾದವ್ರೆ. ಟಾಸ್ ಗೆಲ್ತಾ ಇದ್ದಂಗೆ ಎಲ್ಲ ನಾವು ಬ್ಯಾಟಿಂಗ್ ಮಾಡ್ತೀವಿ ಅಂತ ಒಂಥರ ಟಿಪಿಕಲ್ಲು. ಟಾಸ್ ಗೆದ್ದವ್ರು ಬ್ಯಾಟಿಂಗ್ ಆಡೋವಂಥದ್ದು ಟೆಸ್ಟ್ ಅಂತ ಬಂದಾಗ ಇಲ್ಲ ನಾವು ಬ್ಯಾಟಿಂಗ್ ಆಡ್ತೀವಿ ಅಂತ ಬಂದರು. ಆಸ್ಟ್ರೇಲಿಯಾದವರು ಕಡಕ ಕಾಣಿಸ್ಕೊಂಡ್ರು ಗುರು. ಆಲ್ಮೋಸ್ಟ್ 90 ರನ್ ಓಪನಿಂಗ್ ಪಾರ್ಟ್ನರ್ಶಿಪ್ ಉಸ್ಮಾನ್ ಖವಾಜಾ ಜೊತೆಗೆ ಸ್ಯಾನ್ ಅವರ ಮಧ್ಯ ಬಂದಿದ್ದು. ಸ್ಯಾನ್ ಅವರಂತೂ ಅಬ್ಬರಿಸಿ ಬೊಬ್ಬಿರಿದ್ರೆ ಆಲ್ಮೋಸ್ಟ್ 100 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡಿರೋದು. ಈ ಕಡೆ ಖವಾಜಾ ಅವರು ಒಂಥರ ಆ್ಯಂಕರ್ ರೂಲ್ ನಿಭಾಯಿಸಿ ನಿಧಾನಕ್ಕೆ ಟುಕು ಅಂತ ಆಡ್ತಾರೆ. ಆಲ್ಮೋಸ್ಟ್ ಅವ್ರದ್ದು 40+ ಇದೆ ಅಷ್ಟೇ ಸ್ಟ್ರೈಕ್ ರೇಟು. ಬೇರೆಯವರೆಲ್ಲ ಆಡಿರೋರು ಅಷ್ಟೇ ಎಲ್ಲರೂ ಆಲ್ಮೋಸ್ಟ್ 40+ ಸ್ಟ್ರೈಕ್ ರೇಟ್ ಇತ್ತು. ಅಂದರೆ ಇಲ್ಲಿ ಸ್ಯಾನ್ ಕಾನ್ಸ್ಟೆಂಟ್ ಅವರು ಒಂಥರ ಡಿಫ್ರೆಂಟ್ ಪಿಚ್ಚಲ್ಲಿ ಬ್ಯಾಟಿಂಗ್ ಆಡೋದಲ್ಲ, ಒಂಥರ ಅವ್ರ ಇಂಟೆಂಟೇ ಡಿಫ್ರೆಂಟ್ ಆಗಿ ಇದೆ. ಆ ಥರನೇ ಆಡ್ತಾ ಇದ್ದು. ಒಂಥರ ಆ ರಿವರ್ಸ್ ಸ್ಕೂಪ್ಗಳು, ಆ ಪ್ಯಾಡಲ್ ಶಾಟ್ಗಳು, ರಿವರ್ಸ್ ಸ್ವೀಪ್ ಶಾಟ್ಗಳು, ಸೊ ಇವೆಲ್ಲ ನೋಡ್ತು ಅಂತಂದರೆ ಒಂಥರ ನೋಡಿ. ಈ ಥರ ಟೆಸ್ಟ್ ಫಾರ್ಮೆಟಲ್ಲಿ ಯೂಶಲಿ ಈ ಥರ ನೋಡೋದಿಲ್ಲ. ಅವ್ರು ಸ್ಟಾರ್ಟಿಂಗಲ್ಲೇ ಆಲ್ಮೋಸ್ಟ್ ಎಷ್ಟು 4-5 ಓವರ್ಲೇ ಆ ಥರ ರಿವರ್ಸ್ ಎತ್ಕೊಂಡು ಹೊಡೆಯೋದು, ಹಿಂದೆ ಎತ್ಕೊಂಡು ಹೊಡೆಯೋದು. ಬುಮ್ರಾಗೆ ನಾವು 3 ಬಾಲ್ ಹಿಂದೆಗಡೆ ಕಳಿಸಿದ್ರು ಗುರು. 4, 6, 4 ಕಳಿಸಿದ್ರು, ಒಂದೇ ಓವರ್ಲಿ ಕಳಿಸಿದ್ರು. ಸೊ ನೋಡ್ಬಿಟ್ಟು ಆಶ್ಚರ್ಯ ಆಯಿತು, ಏನು ಗುರು ಬುಮ್ರಾಗೆ ಈ ಥರ ಇಕ್ತಾವ್ರೆ ಅಂತ. ಬುಮ್ರಾನೇ ನಗ್ತಾ ಇದ್ರು, ಏನು ಗುರು ಇದು ಈ ಥರ ಎಲ್ಲ ಆಡ್ತಾ ಇದೆಯಾ ನೀನು ಅಂತ. ಟೆಸ್ಟ್ ಮ್ಯಾಚಲ್ಲಿ ಯೂಶಲಿ ಈ ಥರ ಶಾಟ್ಗಳು ನೋಡೋದಿಲ್ಲ. ರಿವರ್ಸ್ ಶಾಟ್ಗಳು, ಪ್ಯಾಡಲ್ ಶಾಟ್ಗಳು ಈ ಥರದ್ದೆಲ್ಲ ಅದು ಅರ್ಲಿ ಅವ್ನು ಇನ್ನಿಂಗ್ಸ್ ಸ್ಟಾರ್ಟ್ ಆದಾಗಲೇ ನಾವು ನೋಡೋದಿಲ್ಲ. 10 ಓವರ್ ಒಳಗಡೆನೇ ನಾವು ನೋಡೋದಿಲ್ಲ. ಸೊ ಧೈರ್ಯ ತೋರಿಸ್ಬಿಟ್ಟು ದಿಲ್ ತೋರಿಸ್ಬಿಟ್ಟು ಆಡಿದ್ದಾರೆ. ಸ್ಯಾಮ್ ಅವ್ರನ್ನ ಒಪ್ಕೊಳ್ಳೇಬೇಕು. ಏನೋ ಒಂದು ಸ್ವಲ್ಪ ಚೆನ್ನಾಗಿ ಆಡಿದ್ದಾರೆ ಅಂತ. ಸ್ವಲ್ಪ ಅಲ್ಲ, ಚೆನ್ನಾಗೇನೆ ಆಡಿದ್ರು. 60 ರನ್ನು ಡೆಬ್ಯೂಲಿ ಹೊಡಿತಾರೆ ಅಂತಂದರೆ, ಡೆಬ್ಯೂ ಇನ್ನಿಂಗ್ಸಲ್ಲೇ ಹಾಫ್ ಸೆಂಚುರಿ ಕಂಪ್ಲೀಟ್ ಮಾಡಿದ್ದಾರೆ ಅಂತಂದರೆ ಮೆಚ್ಕೊಳ್ಳೇಬೇಕು ಸ್ಯಾಮ್ ಅವರ ಪರ್ಫಾರ್ಮೆನ್ಸ್ನ. ನಾನು ಇಲ್ಲಿ ವಿರಾಟ್ ಕೊಹ್ಲಿ ಅವ್ರದ್ದು ಮತ್ತು ಸ್ಯಾಮ್ ಅವ್ರದ್ದು ಜೊತೆಗೆ ಸಿರಾಜ್ ಭೈ ಅದು ಏನೋ ಅದು ಕಾಂಟ್ರವರ್ಸಿ ಆಯಿತು, ಸ್ವಲ್ಪ ಇಶ್ಯೂ ಆಯಿತು, ಡಿಸ್ಪ್ಯೂಟ್ ಆಯಿತು. ಅದ್ರ ಬಗ್ಗೆ ಮಾತಾಡೋಕೆ ಹೋಗಲ್ಲ. ಅದ್ರ ಬಗ್ಗೆ ಮಾತಾಡಿದ್ದೀನಿ ಲಾಸ್ಟ್ ವೀಡಿಯೋದಲ್ಲೇ. ತಾರಾಮಾರಿಯಾಗಿ ಊಸ್ಕೊಂತಿದ್ದೀನಿ. ವಂಶನೇ ಕರೀತಾರೆ ನಂದು ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ವಿರಾಟ್ ಕೊಹ್ಲಿ ಫ್ಯಾನ್ಸ್ಗಳು. ಏನು ವಿರಾಟ್ ಕೊಹ್ಲಿ ಬಿಡಿ, ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ. ತಪ್ಪಿರೋದ ತಪ್ಪು ಅಂತ ಹೇಳ್ತೀನಿ ಅಷ್ಟೇ. ಇವಾಗಲೂ ಕರಿತೀರಾ ಅಂದರೆ ಕರಿಬೋದು ಕಮೆಂಟ್ ಸೆಕ್ಷನಲ್ಲಿ. ಅದು ನಿಮ್ಮ ಒಂದು ಥಾಟ್ ಪ್ರೊಸೆಸ್ ಅಷ್ಟೇ. ನನ್ನ ಥಾಟ್ ಪ್ರೊಸೆಸ್ಸೇ ಬೇರೆ, ನಿಮ್ಮ ವಿವೇಚನೆ ಬೇರೆ ಅಂತ ಅನ್ಕೊಂಡು ಸುಮ್ಮನೆ ಆಗ್ತೀನಿ ಅಷ್ಟೇ. ಹಾಂ, ಓಕೆ. ಒಂದು ವಿಕೆಟ್ ಅಷ್ಟೇ ಬಿದ್ದಿದ್ದು, ಅದೇ ಸ್ಯಾಮ್ ಅವರ ವಿಕೆಟ್ ಅಷ್ಟೇ ಬಿದ್ದಿದ್ದು. ಅವರ ವಿಕೆಟ್ ಇದ್ದು ರವೀಂದ್ರ ಜಡೇಜಾ ಅವರು LBW ಆಗಿ ಔಟ್ ಆಗಬೇಕಾಗಿ ಬಂತು. ಪೇಸಸ್ಗಂತೂ ಸಿಕ್ಕಾಪಟ್ಟೆ ಕನ್ವಿನ್ಸಿಂಗ್ ಆಗಿ ಕಾಣಿಸ್ತಾ ಇದ್ದಂಥ ಸ್ಯಾಮ್ ಅವರು ರವಿ ಜಡೇಜಾಗೆ LBW ಆಗಿ ಔಟ್ ಆಗ್ತಾ ಇದ್ದಂಗೆನೇ ಈ ಕಡೆಯಿಂದ ಇನ್ನೂ ಒಂದು ಪಾರ್ಟ್ನರ್ಶಿಪ್ ಆಲ್ಮೋಸ್ಟ್ ಟಾಪ್ 4 ಕೂಡ ರನ್ಸ್ ಬಂದಿದೆ. ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ರು. ಉಸ್ಮಾನ್ ಖವಾಜಾ ಕೂಡ 57 ರನ್ನು ಕಾಂಟ್ರಿಬ್ಯೂಷನ್ ಆಗಿ ಕೊಟ್ಟಿದ್ರು. ಅವರು ಸೆಕೆಂಡ್ ಸೆಷನಲ್ಲಿ ಔಟ್ ಆಗಿದ್ದು. ಫಸ್ಟ್ ಸೆಷನ್ ಜಸ್ಟ್ ಬಿದ್ದು 1 ವಿಕೆಟು, 112 ರನ್ನು ಫಸ್ಟ್ ಸೆಷನಲ್ಲಿ ಬಂತು. ಸೆಕೆಂಡ್ ಸೆಷನಲ್ಲಿ ಬಂದಿದ್ದು ಆಲ್ಮೋಸ್ಟ್ ಅಷ್ಟೇ ಓವರ್ಸ್ ಆಗಿದೆ. ಸೆಕೆಂಡ್ ಸೆಷನಲ್ಲಿ ರನ್ಸ್ ಬರಲಿಲ್ಲ, ಸಿಕ್ಕಾಪಟ್ಟೆ ಟುಕು ಆಡಿದ್ರು. 62 ರನ್ ಅಷ್ಟೇ ಬಂದಿರೋದು ಸೆಕೆಂಡ್ ಸೆಷನಲ್ಲಿ. 64 ರನ್ನು ಫಸ್ಟ್ ಸೆಷನ್, 112 ರನ್ನು ಸೆಕೆಂಡ್ ಸೆಷನ್, 64 ರನ್ನು. ಒಂದೇ ವಿಕೆಟ್ ಬಿದ್ದಿದ್ದು, ಅದು ಉಸ್ಮಾನ್ ಖವಾಜಾ ಅವ್ರದ್ದು. ಸೆಕೆಂಡ್ ಸೆಷನ್ 2.29 ಅಷ್ಟೇ ಇರೋದು ರನ್ ರೇಟು. ಇನ್ನೊಂದು ಸ್ವಲ್ಪ ಚೆನ್ನಾಗಿ ಆಡಿತ್ತು ಅಂದರೆ ಆಸ್ಟ್ರೇಲಿಯಾದವ್ರು ಸ್ಕೋರ್ ಮಾಡಿರ್ಬೋದಾಗಿತ್ತು. 350 ಆ್ಯಂಡ್ ಅಬೋ ಅಂತೂ ಖಂಡಿತ ಹೊಡೆದಿರ್ಬೋದಾಗಿತ್ತು ಡೇ ಎಂಡ್ ಆಗುವಂಥ ಟೈಮಲ್ಲಿ. ಸೆಕೆಂಡ್ ಸೆಷನ್ ಸಿಕ್ಕಾಪಟ್ಟೆ ಸ್ಲೋ ಆಗಿ ಆಡ್ಬಿಟ್ರು. ಉಸ್ಮಾನ್ ಖವಾಜಾ ಜೊತೆಗೆ ಮಾರ್ನಸ್ ಲಬುಶೇನ್ ಇಬ್ಬರೂ ಸೇರ್ಕೊಂಡು ಟುಕು ಅಂತ ನಿಧಾನಕ್ಕೆ ಆಡಿದ್ರಿಂದ ಸೆಕೆಂಡ್ ಸೆಷನ್ ಅಷ್ಟೊಂದು ಏನಾಗಿ ರನ್ಸ್ಗಳು ಬರಲಿಲ್ಲ. ಸೊ ಥರ್ಡ್ ಸೆಷನು ಆ್ಯಕ್ಚುಲಿ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿದ್ರು. 135 ರನ್ಸು ಥರ್ಡ್ ಸೆಷನಲ್ಲಿ ಬಂದಿದೆ. ಅಲ್ಲಿಂದ ಇಲ್ಲಿಗೆ ಸೆಕೆಂಡ್ ಸೆಷನ್ದು ಮತ್ತು ಥರ್ಡ್ ಸೆಷನ್ದು ಲೆಕ್ಕ ಹಾಕೊಂಡ್ರೆ ಒಂದು ರೇಂಜಿಗೆ ಮ್ಯಾಚಪ್ ಮಾಡಿದ್ದಾರೆ ಅಂತಲೇ ಅರ್ಥ. ಬಟ್ ಸೆಕೆಂಡ್ ಸೆಷನ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಬೇಕಾಯ್ತು. ಹಂಗೆ ನೋಡೋಕೆ ಹೋಯ್ತು ಅಂದರೆ ಸೆಕೆಂಡ್ ಸೆಷನ್ ಯಾರಿಗೆ ಕೊಡೋಣ ಅಂತ ಅನ್ಸುತ್ತೆ. ಯಾಕಂದರೆ ರನ್ಸು ಬಂದಿಲ್ಲ. ಈ ಕಡೆ 67 ರನ್ನು ಅಂತಂದರೆ 1 ವಿಕೆಟ್ ಬಂದಿದೆ, 67 ರನ್ನು. ಸೊ ಯಾರಿಗೆ ಕೊಡೋಣ ಹಂಗೆ ನೋಡೋಕೆ ಆಸ್ಟ್ರೇಲಿಯಾಗೆ ಕೊಡಬೇಕು. ಯಾಕಂದರೆ ವಿಕೆಟ್ಸ್ಗಳನ್ನ ಅಷ್ಟೇ ಕಳ್ಕೊಂಡಿಲ್ಲ. 2 ವಿಕೆಟ್ ಆಡಿದ್ದಾರೆ. 2 ಸೆಷನ್ನು ಬ್ಯಾಟಿಂಗ್ ಆಗ್ಬಿಟ್ಟು 2 ವಿಕೆಟ್ ಕಳ್ಕೊಂಡಿದ್ದಾರೆ ಅಂತಂದರೆ ಆಸ್ಟ್ರೇಲಿಯಾಗೆ ಕೊಡಬೇಕು. ಬಟ್ ಡೇ ಎಂಡ್ ಆಗೋವಂಥ ಟೈಮಲ್ಲಿ ನೋಡ್ತು ಅಂದರೆ 4 ವಿಕೆಟ್ನ ಕಳ್ಕೊಂಡಿದ್ದಾರೆ. ಅಂದರೆ ಥರ್ಡ್ ಸೆಷನಲ್ಲಿ 4 ವಿಕೆಟ್ನ ಕಳ್ಕೊಂಡ್ರು. ಓವರಾಲ್ 6 ವಿಕೆಟ್ನ ಕಳ್ಕೊಂಡಿದ್ದಾರೆ. 311 ರನ್ ಹೊಡೆದಿದ್ದಾರೆ ಅಂತಂದರೆ ಒಂದು ಡೇಲಿ 6 ವಿಕೆಟ್ನ ಕಳ್ಕೊಂಡು 311 ಅಂತಂದರೆ ಆಸ್ಟ್ರೇಲಿಯಾ ಕಡೆನೇ ಹೋಗುತ್ತೆ. ಇದು ನನ್ನ ಪ್ರಕಾರ. ಏನಕ್ಕೆ ಅಂದರೆ MCGಲಿ ಆವ್ರೇಜ್ ಫಸ್ಟ್ ಇನ್ನಿಂಗ್ ಸ್ಕೋರ್ ಬಂದ್ಬಿಟ್ಟು ಇರೋದು 107. ಸೆಕೆಂಡ್ ಇನ್ನಿಂಗ್ ಸ್ಕೋರು 316 ಏನೋ ಇದೆ. ಸೊ ಆಲ್ಮೋಸ್ಟ್ ಕ್ಲೋಸ್ ಹೊಡೆದಿದ್ದಾರೆ. ಇನ್ನೂ ವಿಕೆಟ್ಸ್ಗಳು 4 ವಿಕೆಟ್ಸ್ ಬಾಕಿ ಇದೆ. ಇನ್ನು ಸ್ಟೀವ್ ಸ್ಮಿತ್ ಆಡಿದ್ದಾರೆ, ಪ್ಯಾಟ್ ಕಮಿನ್ಸ್ ಆಡಿದ್ದಾರೆ ಬ್ಯಾಟಿಂಗ್ನ. ಇನ್ನೂ ಕಮ್ಮಿ ಅಂದರೂ 50 ರನ್ ಅಂತೂ ಪಕ್ಕ. 50 ಅಲ್ಲ, ಇನ್ನೂ ಜಾಸ್ತಿನೇ ಹೊಡಿತಾರೆ. 400 ರನ್ ಹೊಡಿಬೋದು ಅಂತ ಅಂದ್ಕೊಂಡಿದ್ದೀನಿ. ಸೊ ನನ್ನ ಪ್ರಕಾರ ಇದು ಮ್ಯಾಚ್ ಇರೋದು ಇವಾಗ
ಕರೆಂಟ್ಲಿ ಡೇ 1 ಆದಮೇಲೆ ಆಸ್ಟ್ರೇಲಿಯಾ ಕಡೆ ಇದೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ. ಇಂಡಿಯಾ ಒಂಥರ ಸಿಕ್ಕಾಪಟ್ಟೆ ಕುಗ್ಬಿಟ್ಟಿದ್ರು ಫಸ್ಟ್ 2 ಸೆಷನ್ ಆದಾಗ. ಫಸ್ಟ್ 2 ಸೆಷನಲ್ಲಿ ಸಿಕ್ಕಾಪಟ್ಟೆ ಒಂಥರ ಬಾಡಿ ಡೌನ್ ಆಗಿ ಹೋಗ್ಬಿಟ್ಟಿದ್ದು ಅವ್ರದ್ದು. ಯಾಕಂದ್ರೆ ಅಲ್ಲಿ ವಿಕೆಟ್ಸ್ ಬರ್ತಾ ಇಲ್ಲ, ರನ್ಸ್ ಬರ್ದೇ ಇರ್ಬೋದು ಬಟ್ ವಿಕೆಟ್ಸ್ ಬರ್ತಾ ಇಲ್ಲ, ತಲೆಗೆಟ್ಟು ಹೋಗ್ಬಿಟ್ಟು ಶೋಲ್ಡರ್ಸ್ ಡೌನ್ ಆಗಿತ್ತು. ಥರ್ಡ್ ಸೆಷನ್ ಆಲ್ಮೋಸ್ಟ್ ಸ್ಟಾರ್ಟಿಂಗಲ್ಲೇ ಇಂಪ್ಯಾಕ್ಟ್ ಮಾಡಿದ್ರು. ವಾಷಿಂಗ್ಟನ್ ಸುಂದರ್ ಬಂದ್ಬಿಟ್ಟು ಲಬುಶೇನ್ ಅವರ ವಿಕೆಟ್ನ ಎದಿದ್ರು. ಅದೇನೋ ಅಂತ ವಿಕೆಟ್ ಟೇಕಿಂಗ್ ಬಾಲ್ ಏನಲ್ಲ, ಇವರೇ ಮಿಸ್ಟೇಕ್ ಮಾಡ್ಕೊಂಡು ಮಿಸ್ಜಡ್ಜ್ ಮಾಡ್ಕೊಂಡು ಔಟ್ ಆದ್ರು ಅಷ್ಟೇ. ವಿರಾಟ್ ಕೊಹ್ಲಿ ಅವ್ರ ತಲೆ ಮೇಲೆ ಆಡ್ಸೋದಕ್ಕೆ ಅಂತ ಹೋಗಿದ್ರು, ಮಿಡ್ ಆಫ್ ಮೇಲೆ ಆಡ್ಸೋದಕ್ಕೆ ಅಂತ ಹೋಗಿದ್ರು, ಲಾಂಗ್ ಆಫ್ ಮೇಲೆ ಹೊಡೆಯೋಕೆ ಏನೋ 6 ಹೊಡೆಯೋಕೆ ಹೋಗಿರು ಅಂತ ಕಾಣಿಸುತ್ತೆ. ಸೊ 4 ತಳ್ಳೋದಕ್ಕೆ ಹೋಗಿದ್ದು, ಸಿಕ್ಕಾಪಟ್ಟೆ ಲಾಂಗ್ ಬೌಂಡ್ರೀಸ್ MCG ಅಂತ ಬಂದಾಗ ಹೊಡೆದ್ರು ಕೂಡ. ಸ್ಟೀವ್ ಸ್ಮಿತ್ ಒಂದು ಬಾಲ್ ರಮ್ಮನಾಗಿ ಹೊಡೆದ್ರು, ಜೋರಾಗೇನೆ ಕಾಣಿಸ್ತು ಬಟ್ ಬೌಂಡ್ರಿಗೆ ಹೋಗಲಿಲ್ಲ ಬಾಲ್. ಜಡೇಜಾ ಎತ್ಕೊಂಬಂದು ವಾಪಸ್ ಹಾಕಿದ್ರು, ಬಾಲೇ ಹೋಗ್ತಾ ಇಲ್ಲ, ಅಷ್ಟು ದೊಡ್ಡದಾಗಿದೆ ಔಟ್ಫೀಲ್ಡು. ಸೊ ಮಿಡ್ ಆಫ್ ಮೇಲೆ ಆರ್ಸೋದಕ್ಕೆ ಹೋಗಿದ್ರು, ವಿರಾಟ್ ಕೊಹ್ಲಿ ಕ್ಯಾಚ್ ಹಿಡಿದ್ರು ಆ್ಯಂಡ್ ಲಬುಶೇನ್ ಅವರು 72 ರನ್ಗೆ ಔಟ್ ಆದರು. ನಾನು ಸೆಂಚುರಿ ಹೊಡಿತಾರೆ ಅಂತ ಅನ್ಕೊಂಡು ಅಷ್ಟು ಸ್ಲೋ ಆಗಿ ಆಡ್ತಾಯಿದ್ರು. ಆ ಬಾಲ್ನ ಏನಕ್ಕೆ ಒಂಥರ ಮಿಸ್ಜಡ್ಜ್ ಮಾಡ್ಬಿಟ್ಟು ಆ ಥರ ಹೊಡೆದ್ರು ಅಂತ ಗೊತ್ತಿಲ್ಲ. ಓಕೆ, ವಿಕೆಟ್ ಅಂತೂ ಬಂತು, ಅಲ್ಲಿ ಖುಷಿ ಆದರು. ವಿಕೆಟ್ ಏನೋ ಬಂತಮ್ಮ ಅಂತ 2 ವಿಕೆಟ್ 3 ವಿಕೆಟ್ ಬೀಳ್ತಾ ಇದ್ದಂಗೆ ಅವ್ನ ಅಜ್ಜಿ ಏನೋ ಒಂಥರ ಕಳೆದೋಗ್ಬಿಟ್ಟಿದ್ರು. ಯಾಕಂದರೆ ಶೋಲ್ಡರ್ ಸಿಕ್ಕಾಪಟ್ಟೆ ಕುಗ್ಬಿಟ್ಟಿತ್ತು. ಮಾರ್ನಸ್ ಲಬುಶೇನ್ ಅವ್ರ ವಿಕೆಟ್ ಹೆಂಗಾರು ಎತ್ತಬೇಕು ಅಂತ ಸಿಕ್ಕಾಪಟ್ಟೆ ಪರದಾಡ್ತಾ ಇದ್ರು. ಆ ಟೈಮಲ್ಲಿ ಬಂದಂಥ ವಿಕೆಟ್ ಅದಾದಮೇಲೆ ಬುಮ್ರಾ ಅವ್ರು ಬಂದು ಬಿಡ್ತಾರೆ ನೋಡಿ, ಡಕ್ ಔಟ್. ಹಂಗೆ ಟ್ರಾವೆಲ್ಸ್ ಹೆಡ್ಡು ಎಂಥ ಬೋಲು ಗುರು ಇವತ್ತು ಹಾಕಿರೋ ಬಾಲ್ ಆಫ್ ದ ಡೇ ಅಂತ ಹೇಳ್ತೀನಿ. ಯಾಕಂದರೆ ಟಾಪ್ ಆಫ್ ದ ಆಫ್ ಸ್ಟಂಪು ಬೈಲ್ಸಿಗೆ ಕಡಕ್ಕಾಗಿ ಹೊಡಿತು ಬಂದ್ಬಿಟ್ಟು ಬಾಲು ಇನ್ಸ್ವಿಂಗರು. ಅವನಜ್ಜಿ ಆ ಬಾಲ್ ಅಂತ ಬಾಲ್ ಆಫ್ ದ ಡೇ. ಟ್ರಾವೆಲ್ಸ್ ಹೆಡ್ ಒಂಥರ ಸೈಕಾಗಿ ಹೋಗ್ಬಿಟ್ಟಿದೆ, ಏನು ಗುರು ಇದು ಹಿಂಗೆಲ್ಲ ಬಿಡ್ತೀಯ ಬಾಲು ಅಂತ. ಸೊ ಓಕೆ, ಟ್ರಾವೆಲ್ಸ್ ಹೆಡ್ ಡಕ್ಔಟ್ ಆದರು. ಅದಾದಮೇಲೆ ಮಿಚೆಲ್ ಮಾರ್ಷ್ ಅವರು ಬಂದರು. ಮಿಚೆಲ್ ಮಾರ್ಷ್ ಕೂಡ ಒಂಥರ ಫುಲ್ ಶಾಟ್ ಹೊಡೆಯೋದಕ್ಕೆ ಅಂತ ಹೋಗ್ಬಿಟ್ಟು ಎಡ್ಜ್ ಹೊಡ್ಕೊಂಡು ಔಟ್ ಆದರು ಬುಮ್ರಾ ಅವ್ರಿಗೆ. ಆಮೇಲೆ ಆಕಾಶ್ ದೀಪ್ ಅವರು ಒಂದು ವಿಕೆಟ್ನ ಎತ್ತಿದ್ದು, ಅದು ಅಲೆಕ್ಸ್ ಕ್ಯಾರಿ ಕೂಡ ಚೆನ್ನಾಗೇ ಕಾಣಿಸಿರೋ ಒಂದು 30+ ರನ್ ಹೊಡೆದಿದ್ದಾರೆ. ಅವರು ಕೂಡ ಆ ಬಾಲ್ ಕೂಡ ಸಖತ್ತಾಗಿತ್ತು ಆ್ಯಕ್ಚುಲಿ. ಹಂಗೆ ನೋಡೋಕೆ ಹೋಯ್ತು ಅಂತಂದರೆ ಒಂಥರ ಸೈಕಾಗಿ ಒಂಥರ ಅವ್ರಿಗೆ ಯಾವ ಥರ ಆಡಬೇಕು ಅಂತಲೇ ಗೊತ್ತಾಗಲಿಲ್ಲ ಅಲೆಕ್ಸ್ ಕ್ಯಾರಿಗೆ. ಆ ಬಾಲ್ನ ಎಡ್ಜ್ ಹೊಡ್ಕೊಂಡು ಔಟ್ ಆಗ್ತಾ ಇದ್ದಂಗೆ ಡೇ ಎಂಡ್ ಆಗಿದ್ದು. ಸ್ಟೀವ್ ಸ್ಮಿತ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ 68 ರನ್ನಲ್ಲಿ. ಇನ್ಫ್ಯಾಕ್ಟ್ ಸೆಕೆಂಡ್ ಸೆಷನ್ನು ಆಡ್ತಾಯಿದ್ರು, ಥರ್ಡ್ ಸೆಷನ್ನು ಎಂಡ್ ಆದಾಗಲೂ ಕೂಡ ಇದ್ದಾರೆ ಇವಾಗ ಬ್ಯಾಟಿಂಗಲ್ಲಿ. ಸೊ ಸ್ಟೀವ್ ಸ್ಮಿತ್ ಒಂದು ಎಂಡಲ್ಲಿ ನಿಂತ್ಕೊಂಡು ಕಚ್ಕೊಂಡು ಆಡ್ತಾ ಇದ್ದಾರೆ. ಸೊ ನಾಳೆ ಅದೇನಾಗುತ್ತೆ ಅಂತ ಗೊತ್ತಿಲ್ಲ. ನಾಳೆ ಫಸ್ಟ್ ಸೆಷನಲ್ಲಿ ಏನಾದ್ರು ಎಲ್ಲರೂ ಆಲ್ಔಟ್ ಮಾಡ್ತು ಅಂತ ಅಂದರೆ, ಏನೋ ಒಂದು 50-60 ರನ್ ಕೊಟ್ಬಿಟ್ಟು ಆಲ್ಔಟ್ ಮಾಡ್ತು ಅಂದರೆ ಏನೋ ಒಂದು ರೇಂಜಿಗೆ ಇರುತ್ತೆ. ಇವ್ರಿಗೆ 400 ಹೊಡಿಯೋಕ್ಕೆ ಬಿಡಬಾರ್ದು. 400 ಒಳಗಡೆ ಏನಾದ್ರು ರೆಸ್ಟ್ರಿಕ್ಟ್ ಮಾಡ್ತು ಅಂದರೆ ಚೆನ್ನಾಗಿರುತ್ತೆ. 400 ಅಥವಾ ಅದಕ್ಕಿಂತ ಮೇಲ್ಗಡೆ ಹೋಯ್ತು ಅಂದರೆ ಇಂಡಿಯಾಗೆ ಕಷ್ಟ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ನೋಡೋಣ ಅದೇನಾಗುತ್ತೆ ಅಂತ. ಸ್ಟೀವ್ ಸ್ಮಿತ್ ಅವರ ವಿಕೆಟ್ ಮೇನು. ಸ್ಟೀವ್ ಸ್ಮಿತ್ ಅವರ ವಿಕೆಟ್ ಒಂದು ಬಿತ್ತು ಅಂತಂದರೆ ಇನ್ನು ಟಕ ನಂಗೆ ಬೀಳೋ ಸಾಧ್ಯತೆ ಇರುತ್ತೆ. ಅಲ್ಲಿ ಮಿಚೆಲ್ ಸ್ಟಾರ್ಕ್ ಬೇರೆ ಇದ್ದಾರೆ, ಅವ್ರು ಬೇರೆ ಅಗ್ರೆಸಿವ್ ಆಗಿ ಆಡ್ತಾರೆ. ನೋಡೋಣ. ಒಟ್ಟಲ್ಲಿ ನಾನೊಂದು 400 ರನ್ನ ಇಟ್ಕೊಂಡಿದ್ದೀನಿ. 400ಗಿನ್ನ ಜಾಸ್ತಿ ಹೋಯ್ತು ಅಂತಂದರೆ, 400ಗಿನ್ನ ಜಾಸ್ತಿ ಬಿಟ್ಕೊಂಡ್ರು ಇವರು ಅಂತಂದರೆ ಅದು ಇಂಡಿಯಾಗಿನ ಬ್ಯಾಕ್ ಫೈರ್ ಆದಂಗೆ ಇರುತ್ತೆ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಬುಮ್ರಾ ಅವರು ಚೆನ್ನಾಗಿ ಬೌಲಿಂಗ್ ಮಾಡಿದರೆ. ಸಿರಾಜಣ್ಣ ಬರೀ ಕಿರ್ಚಾಡಿ ಕೂಕಾಡಿದ್ದೆ ಆಯ್ತು ಅಷ್ಟೇ. ಇವತ್ತೇನು ಕಿತ್ತಾಕಾಗಿಲ್ಲ. ಅಲ್ಲಿ ಆಲ್ಮೋಸ್ಟ್ ಕ್ಲೋಸ್ ಟು 70 ರನ್ಸ್ನ ಓಡಿಸ್ಕೊಂಡಿದ್ದಾರೆ. ಅರೌಂಡ್ ಎಷ್ಟು 15 ಓವರೇನೋ ಬೌಲಿಂಗ್ ಹಾಕಿದ್ದಾರೆ. ಸಿರಾಜಣ್ಣದೇನೋ ನಡೀಲ್ಲ ಇವತ್ತು. ಆಕಾಶ್ ದೀಪ್ ಅಟ್ಲೀಸ್ಟ್ ಒಂದು ವಿಕೆಟ್ನ ಎತ್ತಿದ್ದಾರೆ. ಆ್ಯಂಡ್ ವಾಷಿಂಗ್ಟನ್ ಸುಂದರ್ ಆ್ಯಂಡ್ ಜಡೇಜಾ ಅವರು ಒಂದೊಂದು ವಿಕೆಟ್ನ ಈಚ್ ಎತ್ಕೊಂಡಿದ್ದಾರೆ. ಸೊ ನೋಡೋಣ. ಯಾಕೋ ಬುಮ್ರಾ ಅವ್ರನ್ನೇ 5 ತೆಗಿಬೇಕು ಅನ್ನೋ ಥರ ಕಾಣಿಸ್ತಿದೆ ಈ ಮ್ಯಾಚನ್ನು ಕೂಡ. ನೋಡೋಣ ಅದೇನಾಗುತ್ತೆ ಅಂತ. ಒಟ್ಟಲ್ಲಿ ಡೇ ಕಂಪ್ಲೀಟ್ ಕ್ರೆಡಿಟ್ ಕೊಡಬೇಕಾಗಿರೋದು ಆಸ್ಟ್ರೇಲಿಯಾಗೆ. ಯಾಕಂದರೆ 311 ಲಾಸ್ ಆಫ್ 6 ವಿಕೆಟ್. ಅದು ಥರ್ಡ್ ಸೆಷನಲ್ಲಿ ಬಿದ್ದದ್ದು 4 ವಿಕೆಟು. ಓಕೆ, ಎನಿ ಯಾವ ಬಿದ್ದಿದೆ 6 ವಿಕೆಟು. ಒಟ್ಟಲ್ಲಿ ಡೇ ಕಂಪ್ಲೀಟ್ಲಿ ನನ್ನ ಪ್ರಕಾರ ಆಸ್ಟ್ರೇಲಿಯಾ ಕಡೆ ಹೋಗಿದೆ. ಯಾಕಂದರೆ 311 ರನ್ನ ಹೊಡೆದಿದ್ದಾರೆ. ಏನಾದ್ರು ಇವರು ಒಂದು 200 ರನ್ನು ಆ ಥರ ಏನಾದ್ರು ಇದ್ದು 6 ವಿಕೆಟ್ ಲಾಸ್ ಅಂತ ಅಂದರೆ ಒಂಥರ ಡೇ ಶೇರ್ ಆಗಿರೋದು ಅಂತ ಅನ್ನಿಸ್ತಾ ಇತ್ತು. 300+ ಹೊಡೆದಿದ್ದಾರೆ. ಇನ್ನು ಆ್ಯಕ್ಚುಲಿ ಸೆಕೆಂಡ್ ಸೆಷನ್ ಸ್ವಲ್ಪ ಅಗ್ರೆಸಿವ್ ಆಗಿ ಆಡಿತ್ತು ಅಂತಂದರೆ, ಟುಕು ಆಡ್ದಂಗೆ ಸ್ವಲ್ಪ ಚೆನ್ನಾಗಿ ಆಡಿತ್ತು ಅಂತಂದಿದ್ರೆ 350+ ಕೊಳಕ್ಕೆ ಆಗಿರೋದು. ನೋಡೋಣ ಮಗ, ಇವಾಗಲೇ ಕನ್ಕ್ಲೂಡ್ ಮಾಡೋಕ್ಕಾಗಲ್ಲ ಈ ಟೆಸ್ಟ್ ಮ್ಯಾಚ್ ಅದು ಏನು ಆಗುತ್ತೆ ಅಂತ. ಇನ್ನು ಸಿಕ್ಕಾಪಟ್ಟೆ ಬ್ಯಾಟಿಂಗ್ ಬರೋದಿದೆ. ನೋಡೋಣ ಏನಾಗುತ್ತೆ. ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಬಾಯ್.